ನಮ್ಮ ಇಸ್ಲಾಂಪುರ್ ಗ್ರೌಂಡ್ಗೆ ಕೇರಳದಿಂದ ಪ್ಲೇಯರ್ಸ್ಗಳೆಲ್ಲ ಬಂದಿದ್ರು. ಫ್ರೆಂಡ್ಸ್ ಟೀಮ್ ಅಭಿಯಾನ ಕೂಡ ಬಂದಿದ್ರು. ಈ ಟೂರ್ನಮೆಂಟ್ ನೋಡೋಕೆ ನಮ್ಮ ಹುಡುಗ ಕಾಲೇಜ್ಗೆ ಬಿಡೋ, ಇವತ್ತು ಒಂದಿನ ನೋಡು ಮಾತ್ರ ಇಷ್ಟೆಲ್ಲ ಬರಬೇಡ, ಓಕೆನಾ? ಫಸ್ಟ್ ಓದು, ಕಾಲೇಜ್ಗೆ ಹೋಗ್ಬಿಟ್ಟು ಓದ್ಬಿಟ್ಟು ಆಮೇಲೆ ಶರಣ್ ಅಣ್ಣ ಫುಲ್ ಪ್ರಾಕ್ಟೀಸ್ ಮಾಡಿ ಫಸ್ಟ್ ಮ್ಯಾಚ್ಗೆ ರೆಡಿ ಆಗ್ತಾ ಇದ್ರು. ಈ ತರ ನಮ್ಮ ಟೀಮ್ ಲೆಜೆಂಡ್ ಮಂಜಣ್ಣ ಮತ್ತೆ ಗುಡ್ಡು ಅಣ್ಣ ಎಲ್ಲರೂ ಕೂಡ ಬಂದಿದ್ರು. ಗುಡ್ಡು ಅಣ್ಣ ಕೂಡ ರೆಡಿ ಆಗಿದ್ರು ಮ್ಯಾಚ್ ಆಡಕ್ಕೆ. ಆರ್ಮಿಗಳ ತರ ಹೋರಾಡ್ತೀರಿ, ಮಾತಾಡ್ರೆ ಕೊಡ್ತಾನೆ ಇರೋದು. ಈ ಕ್ರಿಕೆಟ್ ಟೂರ್ನಮೆಂಟ್ ಶುಕ್ರವಾರ, ಶನಿವಾರ, ಭಾನುವಾರ 3 ದಿನ ಇತ್ತು. ಆ ಟ್ರೋಫಿಗಳೆಲ್ಲ ನೋಡಿ ತುಂಬಾನೇ ಖುಷಿ ಆಯ್ತು. ಗಂಗಣ್ಣ ಅವ್ರದ್ದು ಫಸ್ಟ್ ಮ್ಯಾಚ್ ಆಯ್ತು. ರೇವಂತ್ ಅಣ್ಣ, ಗಂಗಣ್ಣ ಎಲ್ಲರೂ ಕೂಡ ಒಂದೇ ಟೀಮಲ್ಲಿ ಆಡ್ತಾ ಇದ್ರು. ಕ್ರಿಕೆಟ್ ಟೂರ್ನಮೆಂಟ್ ಅಂತೂ ಅದ್ದೂರಿಯಾಗಿತ್ತು. ನಾವು ಕೂಡ ಟಿಫನ್ ಎಲ್ಲ ತಿನ್ಕೊಂಡು ಮಹೇಂದ್ರ ಅಣ್ಣನ ಮಾತಾಡ್ಸಕ್ ಹೋದ್ವಿ. ಅವನಿಗೆ ಬರೀ ಮನೆ ಹಾಳ ಐಡಿಯಾಗಳಷ್ಟೇ ಬರ್ತವೆ. ಕಾವೇರಿ ಹಾಸ್ಪಿಟ್ಲಿಂದ ಎಮರ್ಜೆನ್ಸಿ ನಮ್ಮ ಪ್ಲೇಯರ್ಗೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಆಂಬುಲೆನ್ಸ್ ಕೂಡ ಬಂದಿತ್ತು. ಕನ್ನಣ್ಣ, ಗೌರಿ ಅಣ್ಣ ಎಲ್ಲ ಕೂಡ ಮಧ್ಯಾಹ್ನ ಊಟಕ್ಕೆ ಬಿರಿಯಾನಿ ಬಂದಿತ್ತು. ನಮ್ಮ ಮುರಳಿ ಅಣ್ಣ ಫುಲ್ಲು ಖುಷಿ ಆಗ್ಬಿಟ್ಟು ಈ ತರ ಚೆಫ್ರು ಹಾಕಿರೋ ಡ್ರೆಸ್ಸು ಚೂಟಿದಾರ್ ತರ ಇದೆ ಅಂದ್ಬಿಟ್ಟು ಹುಡುಗರೆಲ್ಲ ಫುಲ್ಲು ಜಾಲಿಯಾಗಿ ನಗ್ತ್ಕೊಂಡಿದ್ರು. ಮಾಲಿ ಮೆಮೋರಿಯಲ್ ಟ್ರೋಫಿಗೆ ಅರುಣ್ ಅಣ್ಣ ಮತ್ತೆ ಶಾಂತಿ ಅಣ್ಣ ಸೀನಿಯರ್ ಪ್ಲೇಯರ್ ಎಲ್ಲರೂ ಕೂಡ ಸೇರ್ಬಿಟ್ಟು ಅಂಪೈರ್ ಕಾರ್ಯನಿರ್ವಹಿಸ್ತಾ ಇದ್ರು. ಪಿಚ್ ಮಾತ್ರ ತುಂಬಾನೇ ಚೆನ್ನಾಗಿತ್ತು. ನಮ್ಮ ಚರಣ್ ಅಣ್ಣ ಕ್ರಿಕೆಟ್ ಚೆನ್ನಾಗಿ ಆಡ್ಲಿ ಅಂದ್ಬಿಟ್ಟು ಅವ್ರ ಅಣ್ಣ ಜ್ಯೂಸ್ ಎಲ್ಲ ತಗೊಂಬಂದು ಈ ತರ ನೆಕ್ಸ್ಟ್ ಮ್ಯಾಚ್ ನಮ್ದೇ ಆಯ್ತು. ನಾವು ಜೆರ್ಸಿ ಎಲ್ಲ ಹಾಕೊಂಡು ರೆಡಿ ಆದ್ವಿ. ಫಸ್ಟ್ ಮ್ಯಾಚ್ ಟಾಸ್ ನ ವಿನ್ ಆಗಿ ಬ್ಯಾಟಿಂಗ್ ತಗೊಂತೀವಿ. 70 ರನ್ ಹೊಡಿತೀವಿ. ಆಪೋಸಿಟ್ ಟೀಮ್ ಅವರು 50 ರನ್ ಹೊಡಿತಾರೆ. ನಮ್ಮ ಹುಡುಗರೆಲ್ಲ ಫುಲ್ ಖುಷಿ ಆಗ್ಬಿಟ್ಟು ಅಲ್ಲಿಂದ ಸೀದಾ ಮನೆ ಕಡೆ ಹೋಗ್ತೀವಿ. ಈ ಕ್ರಿಕೆಟ್ ಟೂರ್ನಮೆಂಟ್ಗೆ ನವೀನ್ ಅರಸು ಅಣ್ಣ, ನದೀಮ್ ಅಣ್ಣ, ಕೇರ್ಪುರಂ ತಂಡದ ಎಲ್ಲ ಆಟಗಾರರು ಕೂಡ ಬಂದ್ಬಿಟ್ಟು ಅದ್ದೂರಿಯಾಗಿ ಆಡಿದ್ರು. ನಮ್ಮ ಹುಡುಗರೆಲ್ಲರೂ ಕೂಡ ಪಿಚ್ ನ ಈ ತರ ರೆಡಿ ಮಾಡಿ ಬನ್ನಿ ಎಲ್ಲರೂ ಬನ್ನಿ, ನಮ್ಮ ಸ್ವಚ್ಛತೆಯನ್ನು ಕಾಪಾಡಲು ಬನ್ನಿ, ಕಸ ಕಡ್ಡಿಗಳನ್ನು ಬೇರ್ಪಡಿಸಿ ತನ್ನಿ. ಲೀಗ್ ಮ್ಯಾಚ್ನೆಲ್ಲ ಆರಾಮಾಗಿ ಗೆಲ್ತೀವಿ. ಸೆಮಿಫೈನಲ್ ಒಂದು ಗೆದ್ರೆ ನಾವು ಫೈನಲ್ಗೆ ಎಂಟ್ರಿ ಆಗ್ತಾ ಇದ್ವಿ. ಆದರೆ ಏನು ಮಾಡೋದು, ಸೆಮಿಫೈನಲ್ ಸೋತೋಗ್ತೀವಿ. ನಂಗೂ ಕೂಡ ಬ್ಯಾಟಿಂಗು ಏನು ಸಿಗಲ್ಲ. ನಂಗೊಂಥರ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಸರಿ ಪರವಾಗಿಲ್ಲ, ನೆಕ್ಸ್ಟ್ ಟೂರ್ನಮೆಂಟ್ ಅಲ್ಲಿ ಬ್ಯಾಟಿಂಗ್ ಆಡೋಣ ಅನ್ಕೊಂಡು ಇಲ್ಲಿ ಊಟನ ಬ್ಯಾಟಿಂಗ್ ಮಾಡಕ್ ಹೋದೆ. ನಮ್ಮ ಶರಣಣ್ಣ ಕೂಡ ಕಂಪ್ನಿ ಕೊಡಕ್ ಬಂದ್ರು. ನಾನು ಶರಣಣ್ಣ ಇಬ್ರು ಕೂಡ ಹೊಟ್ಟೆ ತುಂಬ ಊಟ ಮಾಡಿ ಸೀದಾ ಮನೆ ಕಡೆ ಹೋದೆ. ಇವತ್ತಿನ ವಿಷಯ ಇಷ್ಟೇ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್.